ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನನ್ನ ಚಾನಲಲ್ಲಿ ಬರೋ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇವತ್ತು ಬಂದು ಫ್ರೈಡೇ. ನಾನು ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹುಡುಗರು ಆಗಲೇ ಸ್ನಾನ ಎಲ್ಲ ಮಾಡ್ಕೊಂಡು ಅವರು ರೆಡಿಯಾಗಿ ಕುಂತಿದ್ರು ಸ್ಕೂಲ್ಗೆ ಹೋಗೋಕ್ಕೆ. ಯಾವಾಗಲೂ ತಿಂಡಿಗಳೇ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಇವತ್ತಿನ ತಿಂಡಿಗೆ ಅನ್ನನೂ ಮಶ್ರಪ್ ಮಾಡಿದ್ದೆ. ನೆನ್ನೆ ನಮ್ಮಮ್ಮ ಹೊಲದಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಸೊಪ್ಪನ್ನು ಮತ್ತು ತಗರಿಕಾಯಿ ತಂದಿದ್ರು, ಅದನ್ನೆಲ್ಲ ಹಾಕಿ ಮಶ್ರಪ್ಪು ಅನ್ನ ಮಾಡಿದ್ದೆ. ಇವಾಗ ಹುಡುಗರು ತಿಂದು ಅವರು ಸ್ಕೂಲ್ಗೆ ಹೋದರು. ಇವ್ರನ್ನೆಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿದ ಮೇಲೇ ನಮ್ಮ ಕೆಲಸಗಳನ್ನು ಸ್ಟಾರ್ಟ್ ಆಗೋದು. ಇನ್ನು ಇವತ್ತಿನ ರಂಗೋಲಿ ಈ ಥರ ಸಿಂಪಲ್ಲಾಗಿ ಐತೆ. ತುಳಸಿ ಕಟ್ಟೆ ಮುಂದೆ ಮತ್ತು ಬಾಗಿಲಲ್ಲಿ ಹೊಸ್ಲು ತೊಳೆದು ಹೊಸ್ಲಿಗೆ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟು ರೆಡಿ ಮಾಡಿದ್ದೀನಿ. ಹಂಗೆ ಇವತ್ತು ಮಂಗಳವಾರ ಶುಕ್ರವಾರ ನಾನು ಒಲೆ ಪೂಜೆನೂ ಮಾಡ್ತೀನಿ. ಒಲೆಗೂ ಎಲ್ಲ ನೀಟಾಗಿ ಒರೆಸ್ಕೊಂಡು ಒಲೆಗೂ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟು ರೆಡಿ ಮಾಡಿದ್ದೀನಿ. ಹಂಗೆ ಅಡುಗೆ ಮನೇನು ಎಲ್ಲ ಒರೆಸಿ ಅಡುಗೆ ಮನೇನು ಕ್ಲೀನ್ ಮಾಡ್ಕೊಂಡೆ. ಇವತ್ತು ಕಾಫಿ ಟೀ ಎಲ್ಲ ಏನು ಮಾಡಿರಲಿಲ್ಲ. ಎಲ್ಲರಿಗೂ ಬೆಟ್ಟದ ನೆಲ್ಲಿಕಾಯಿ ಇತ್ತು, ಅದನ್ನೇ ಜ್ಯೂಸ್ ಮಾಡಿದ್ದೀನಿ. ಎಲ್ಲರೂ ಕುಡ್ದಿದ್ರು ಜ್ಯೂಸ್ನ. ನನಗೂ ನನ್ನ ತಂಗಿಗೆ ಅಂತ ಇರಿಸಿದ್ದೀನಿ ಇನ್ನೊಂದು ಸ್ವಲ್ಪ. ಇವೊಂದು ಸ್ವಲ್ಪ ಮೆಣಸಿನ್ಕಾಯಿನ ಬೀಜ ಎಲ್ಲ ತೆಗೆದು ಮಸಾಲೆ ಮೆಣಸಿನ್ಕಾಯಿ ಮಾಡೋಣ ಅಂತ ಅವನ್ನು ತೆಗೆದಿಟ್ಟಿದ್ದೀನಿ. ಮಸಾಲೆ ಮೆಣಸಿನ್ಕಾಯಿ ಹೇಗೆ ಮಾಡೋದು ಅಂತ ಅದನ್ನು ಯಾವಾಗಲಾದರೂ ಒಂದ್ಸರಿ ರೆಸಿಪಿ ತೋರಿಸ್ತೀನಿ. ಇನ್ನು ಕಸ ಗುಡಿಸಿ ನೆಲ ಒರೆಸಿದ್ದು ಎಲ್ಲ ಆಗಿತ್ತು. ನಮ್ಮನೇಲಿ ಇಲ್ಲಿ 2 ಅಫ್ಟಿಯರ್ ಮನೆ ಇರೋದು. ಡೈಲಿನೂ ಮೇಲ್ಗಡೆ ಮತ್ತು ಕೆಳಗಡೆ 2 ಮನೇಲೂ ಎಲ್ಲ ಕಸ ಗುಡಿಸಿ ನೆಲ ಒರೆಸ್ತೀವಿ. ಈ ಥರ ಮೆಟ್ಲುಗಳು ಮತ್ತು ತಾರಸಿ ಮೇಲೆಲ್ಲ ತೊಳೆಯೋದು ವಾರಕ್ಕೆ 1-2 ಸರಿ ತೊಳಿತೀವಿ ಅಷ್ಟೇ. ಇವಾಗ ನನ್ನ ತಂಗಿನೂ ಆಚೆ ಮತ್ತು ಮೆಟ್ಲು ಮೇಲೆಲ್ಲ ತೊಳಿತಾ ಇದ್ರು. ಇನ್ನು ನನ್ನ ತಂಗಿನೂ ಇದೆಲ್ಲ ತೊಳೆದು ಕ್ಲೀನ್ ಮಾಡೋ ಅಷ್ಟರಲ್ಲಿ ಒಂದು ಸ್ವಲ್ಪ ಬಟ್ಟೆ ಇದ್ದು ಅವನ್ನೆಲ್ಲ ಒಗ್ದಾಕಿ ಒಂದು ಸ್ವಲ್ಪ ಶುಂಠಿ ಇತ್ತಲ್ಲ, ಮಣ್ಣಿತ್ತಲ್ಲ ಜಾಸ್ತಿ, ಅದನ್ನು ಎಲ್ಲ ತೊಳೆದು ಒಣಗಾಕಿ ಇಕ್ಕೋಣ ಅಂತ ನಾನು ಮೇಲಕ್ಕೆ ಬಂದೆ. ಬಟ್ಟೆಗಳು ಎಲ್ಲ ಒಗ್ದು ಒಣಗಾಕಿ ಶುಂಠಿನೂ ತೊಳೆದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಒಣಗಲಿ ಅಂತ ಬಿಸಿಲಲ್ಲಿ ಇಟ್ಟಿದ್ದೀನಿ. ನಾನು ಯಾವಾಗಲೂ ಶುಂಠಿನ ಇದೇ ಥರ ತೊಳೆದ್ಬಿಟ್ಟು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಎತ್ತಿಡ್ತೀನಿ. ಈ ಥರ ಶುಂಠಿನ ತೊಳೆದು ಒಣಗಿಸಿ ಎತ್ತಿಕ್ಕೋದ್ರಿಂದ ಫ್ರಿಜ್ಜಾಗಿ ಇಕ್ಕಿಲ್ಲ ಅಂದ್ರೂ ಆಚೆ ಇಕ್ಕಿದ್ರೂ ಜಾಸ್ತಿ ದಿನ ಬಾಳಿಕೆ ಬರ್ತದೆ, ಬೇಗ ಒಣಗಲ್ಲ. ಕೆಲಸಗಳು ಎಲ್ಲ ಮುಗಿಸಿ ಸ್ವಲ್ಪ ಬಟ್ಟೆ ಇದ್ದವು ಎಲ್ಲ ಒಗ್ದಾಕ್ ಬಂದು ಇನ್ನು ನಾನು ಸ್ನಾನ ಮಾಡ್ಕೊಂಡು ರೆಡ್ಡು ಮತ್ತು ಬ್ಲಾಕ್ ಕಾಂಬಿನೇಷನ್ ಇರೋದು ಸ್ಯಾರಿ ಹಾಕ್ಕೊಂಡು ನಾನು ರೆಡಿಯಾಗಿದ್ದೀನಿ. ಇವತ್ತು ನಾನು ನಮ್ಮ ನಗರ ದೇವತೆ ಮುತ್ಯಾಲಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ನಾನು ರೆಡಿಯಾಗಿದ್ದೀನಿ. ನಾನು ನನ್ನ ತಂಗಿ ಹೋಗ್ತಾ ಇರೋದು. ನನ್ನ ತಂಗಿನೂ ಇನ್ನೂ ರೆಡಿ ಆಗ್ತಾ ಇದ್ರು. ಅವ್ರು ರೆಡಿ ಆಗೋ ಅಷ್ಟರಲ್ಲಿ ನಾನು ದೇವ್ರ ಮನೆ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡು ಹೂವು ಎಲ್ಲ ಇಟ್ಟು ರೆಡಿ ಮಾಡಿ ದೇವ್ರ ದೀಪ ಎಲ್ಲ ಹಚ್ಚಿ ನೈವೇದ್ಯಕ್ಕೆ ಅಂತ ಒಂದು ಸ್ವಲ್ಪ ಹಾಲು ಕಾಯಿಸಿಟ್ಟು ಪೂಜೆನೂ ಮಾಡಿದೆ. ಮನೆಯಲ್ಲೂ ಪೂಜೆ ಎಲ್ಲ ಮಾಡಿ ಹಂಗೆ ಹುಡುಗರ್ಗೆ ಹೋಗೋವಾಗ ಲಂಚ್ ಬ್ಯಾಗ್ ಕೊಟ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಹುಡುಗರ್ಗೆ ಇವಾಗ ಲಂಚ್ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಮೊದಲು ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ. ನಾನು ಅವರಿಗೆ ಬೆಳಗ್ಗೆ ಹೊತ್ತೇ ಲಂಚ್ ಬ್ಯಾಗ್ ಕೊಡೋಲ್ಲ, ಮಧ್ಯಾಹ್ನದ ತಗೊಂಡೋಗಿ ಕೊಡೋದು. ಅವ್ರು ತಿನ್ನೋ ಅಷ್ಟರಲ್ಲೆಲ್ಲ ತಣ್ಣಗಾಗಿರ್ತದೆ ಅಂತ ಹೇಳಿ ಅವ್ರಿಗಿನ್ನ 1 ಗಂಟೆಗೆ ಊಟಕ್ಕೆ ಬಿಡೋದು. ಒಂದು 12:30ಇಂದ 1 ಗಂಟೆ ಒಳಗೆ ತಗೊಂಡೋಗಿ ಕೊಡ್ತೀನಿ. ಅವ್ರಿಗೂ ಲಂಚ್ ಬ್ಯಾಗ್ ಎಲ್ಲ ಕೊಟ್ಟು ಇನ್ನು ನಾವು ಹಂಗೇನೆ ದೇವಸ್ಥಾನಕ್ಕೆ ಬಂದ್ವಿ. ಫಸ್ಟ್ ಬಂದಿರೋ ದೇವಸ್ಥಾನ ಬಂದು ದೊಡ್ಡಮ್ಮ ದೇವಸ್ಥಾನ. ಇದು ಮುತ್ಯಾಲಮ್ಮ ದೇವಸ್ಥಾನದ ಪಕ್ಕನೇ ಇರೋದು. ಇಲ್ಲಿ ಮುತ್ಯಾಲಮ್ಮ ದೇವಸ್ಥಾನಕ್ಕೆ ಬರೋರು ಜಾಸ್ತಿ. ಇಲ್ಲಿ ದೊಡ್ಡಮ್ಮ ಚಿಕ್ಕಮ್ಮ ದೇವಸ್ಥಾನ ಐತೆ. ಮೊದಲು ಆ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಆಮೇಲೆ ಮುತ್ಯಾಲಮ್ಮ ದೇವಸ್ಥಾನಕ್ಕೆ ಹೋಗೋದು ಎಲ್ಲರೂ. ನಾವು ದೊಡ್ಡಮ್ಮ ಮತ್ತು ಚಿಕ್ಕಮ್ಮ ದೇವಸ್ಥಾನಕ್ಕೆ ಬಂದು ಇವಾಗ ಮೊದಲು ದೇವ್ರ ಕೈಯೆಲ್ಲ ಮುಗಿದು ದೇವ್ರ ದರ್ಶನನೂ ಮಾಡ್ಕೊಂಡು ಇವಾಗ ಆಚೆ ಒಂದು ಕಂಬ ಐತೆ, ಆ ಕಂಬಕ್ಕೂ ಪ್ರದಕ್ಷಿಣೆ ಎಲ್ಲ ಹಾಕಿ ಇವಾಗ ನಾವು ಮುತ್ಯಾಲಮ್ಮ ದೇವಸ್ಥಾನಕ್ಕೆ ಬಂದ್ವಿ. ಈ 2 ದೇವಸ್ಥಾನನೂ ಡೈಲಿ ತೆಗ್ದಿರ್ತಾರೆ. ಮಂಗಳವಾರ ಶುಕ್ರವಾರ ಮಾತ್ರ ವಿಶೇಷ ಅಲಂಕಾರ ಎಲ್ಲ ಮಾಡಿ ಪೂಜೆ ಮಾಡ್ತಾರೆ. ಮಂಗಳವಾರ ಶುಕ್ರವಾರ ಮಾತ್ರ ಒಂದು ಸ್ವಲ್ಪ ಜನ ಜಾಸ್ತಿ ಇರ್ತಾರೆ. ಇವತ್ತು ನಾವು ಬಂದಾಗ ಅಷ್ಟೊಂದು ಜನ ಏನಿರಲಿಲ್ಲ. ಫಸ್ಟ್ನೇ ಪೂಜೆಗಾದರೆ ಜಾಸ್ತಿ ಜನ ಇರ್ತಾರೆ. ನಾವು ಬರೋ ಅಷ್ಟರಲ್ಲಿ ಆಗಲೇ ಫಸ್ಟ್ನೇ ಪೂಜೆನೂ ಆಗೋಗಿತ್ತು. ಇನ್ನು ನಾವು ದೇವಸ್ಥಾನ ಸುತ್ತ ಎಲ್ಲ ಪ್ರದಕ್ಷಿಣೆ ಹಾಕ್ಕೊಂಡು ಇವಾಗ ನಾವು ದೇವಸ್ಥಾನದೊಳಗೆ ಬಂದ್ವಿ. ಇವಾಗ ಹಿಂಗೆ ಖಾಲಿ ಇರೋ ಈ ದೇವಸ್ಥಾನದಲ್ಲಿ ಯಾವಾಗಲಾದರೂ ಜಾತ್ರೆ ಟೈಮಲ್ಲಿ ಬಂದ್ರಂತೂ ಕಾಲಿಕ್ಕೂ ಜಾಗ ಇರಲ್ಲ, ಅಷ್ಟೊಂದು ಜನ ಇರ್ತಾರೆ. ಈ ಜಾತ್ರೆ ನಡೆಯೋದು ಮೇ ಅಥವಾ ಜೂನ್ ಟೈಮಲ್ಲಿ. ನೀವು ಯಾರ್ಯಾರು ಈ ದೊಡ್ಡಬಳ್ಳಾಪುರದಲ್ಲಿರೋ ಮುತ್ಯಾಲಮ್ಮ ದೇವಸ್ಥಾನದ ಜಾತ್ರೆಗೆ ಬಂದಿದ್ದೀರಾ ಅಂತ ಕಮೆಂಟ್ ಮಾಡ್ರಿ. ನಾವು ಬಂದು ಪೂಜೆ ಎಲ್ಲ ಮಾಡಿಸಿ ಹಾಗೆ ಮಂಗಳಾರತಿನೂ ತಗೊಂಡು ನಾವು ಒಂದು ಸ್ವಲ್ಪ ಹೊತ್ತು ಅಲ್ಲೇ ದೇವಸ್ಥಾನದ ಹತ್ರ ಕೂತಿದ್ವಿ. ಹಾಗೆ ಒಂದು ಸ್ವಲ್ಪ ವಿಡಿಯೋನು ಕ್ಯಾಪ್ಚರ್ ಮಾಡ್ಕೊಂಡೆ. ಇವತ್ತು ಅಮ್ಮನವ್ರ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದ್ರು, ಬರೀ ಹೂವಿನಲ್ಲೇನೆ. ನೀವು ಹಾಗೆ ಮುತ್ಯಾಲಮ್ಮ ದೇವಿ ದರ್ಶನ ಮಾಡ್ಕೊಳ್ರಿ. ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೂ ಮುತ್ಯಾಲಮ್ಮ ದೇವಿ ಆಶೀರ್ವಾದ ಸಿಗ್ಲಿ. ಹಾಗೆ ಈ ವಿಡಿಯೋ ಯಾರ್ಯಾರು ನೋಡ್ತಾವ್ರೋ ಅವ್ರಿಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತೀನಿ. ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಇನ್ನಾಗೆ ಒಂದು ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ನಾನು ನನ್ನ ತಂಗಿ ಒಂದು ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೀವಿ. ಈ ದೊಡ್ಡಬಳ್ಳಾಪುರನೇ ಕಾಯ್ತಾ ಇರೋ ನಮ್ಮ ನಗರ
ದೇವತೆ ಮುತ್ಯಾಲಮ್ಮ ದೇವಸ್ಥಾನಕ್ಕೆ ನಾವು ತಿಂಗಳಿಗೊಂದು 2-3 ಸರಿ ಆದರೂ ಬರ್ತೀವಿ. ಇಲ್ಲೇ ದೇವಸ್ಥಾನದ ನಿಯರ್ ಅಲ್ಲೇ ಇರೋದು ನಾವು. ಇಲ್ಲಿಗೊಂದು 2-3 ಸರಿ ಆದರೂ ಬಂದು ದೇವಿ ದರ್ಶನ ಮಾಡ್ತೀವಿ. ಇನ್ನು ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ಆಗಲೇ ಟೈಮ್ 1 ಗಂಟೆ 1 ಕಾಲ ಆಗಿತ್ತು. ಇನ್ನು ನಾವು ಬಂದು ಊಟ ಎಲ್ಲ ತಿಂದು ಒಂದು ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ಮಾಡಿದೆ. ಇನ್ನು ಮತ್ತೆ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಮತ್ತೆ ಸಂಜೆಯಿಂದ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಸಂಜೆ 5 ಗಂಟೆಯಿಂದ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು. ಹುಡುಗರು ಸ್ಕೂಲಿಂದ ಬಂದು ಅವರು ಡ್ರೆಸ್ ಎಲ್ಲ ಚೇಂಜ್ ಮಾಡಿ 4 ಜನನು ಹೋಮ್ವರ್ಕ್ ಮಾಡ್ಕೊಂಡು ಕುಂತಿದ್ರು. ಇವ್ರ ಹೋಮ್ವರ್ಕ್ಗಳೆಲ್ಲ ಬರೆಯೋಷ್ಟರಲ್ಲಿ ನಾನು ಇವಾಗ ಅವ್ರಿಗೆ ಹಾಲು ಕಾಯಿಸ್ಕೊಡೋಣ ಅಂತ ಅಡುಗೆ ಮನೆಗೆ ಬಂದೆ. ಒಂದು ಕಡೆಗೆ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ, ಮತ್ತೆ ಒಂದು ಸ್ವಲ್ಪ ಟೀ ಮಾಡೋಣ ಅಂತ ಟೀ ಮಾಡೋಕ್ಕೂ ಇಟ್ಟಿದ್ದೀನಿ. ಹುಡುಗರಿಗೆಲ್ಲ ಹಾಲೇ ಕೊಡೋದು. ನಮ್ಮ ಬಾವ ಮತ್ತು ನಮ್ಮ ಮನೆಯವರು, ನನ್ನ ತಮ್ಮ ಇವ್ರು 3 ಜನ ಟೀ ಕುಡಿತಾರೆ. ಅವ್ರು 3 ಜನಕ್ಕೆ ಟೀ ಕಾಯಿಸೋಣ ಅಂತ ಇಟ್ಟಿದ್ದೀನಿ. ಇವಾಗ ಚಳಿಗಾಲ, ಒಂದು ಸ್ವಲ್ಪ ಥಂಡಿ ಟೈಮ್ ಅಲ್ವಾ, ಅದಕ್ಕೆ ಹಾಲಿಗೆ ಟೀಗೆ ಎರಡಕ್ಕೂ ಒಂದು ಸ್ವಲ್ಪ ಶುಂಠಿ ಚೆಚ್ಚಿ ಹಾಕೋಣ ಅಂತ ಎರಡಕ್ಕೂ ಶುಂಠಿ ಹಾಕ್ತಾ ಇದ್ದೀನಿ. ಶುಂಠಿ ಹಾಕಿ ಈ ಥರ ಟೀ ಕಾಫಿ ಏನಾದರೂ ಕಾಯಿಸ್ಕೊಂಡು ಕುಡಿಯೋದ್ರಿಂದ ಕೆಮ್ಮು ನೆಗಡೆ ಗಂಟ್ಲು ನೋವು ಆ ಥರ ಏನು ಬರಲ್ಲ ಅಂತ ಶುಂಠಿ ಹಾಕ್ಬಿಟ್ಟು ಎಲ್ಲರಿಗೂ ಟೀನು ಮಾಡಿಕೊಟ್ಟೆ. ಹುಡುಗರಿಗೂ ಹಾಲು ಕೊಟ್ಟೆ ಕುಡಿಯೋಕ್ಕೆ. ಹಂಗೆ ನಾನೊಂದು ಗ್ಲಾಸ್ ಕಾಫಿ ಮಾಡ್ಕೊಂಡು ಇವಾಗ ನಾನು ಕಾಫಿನೂ ಕುಡಿದೆ. ಟೀ ಕಾಫಿ ಟೈಮ್ ಎಲ್ಲ ಮುಗೀತು. ಇವಾಗ ಅಡುಗೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡು ಇನ್ನು ಅಡುಗೆ ಮಾಡೋ ಟೈಮ್ ಇದು. ದಿನ ಬೆಳಗ್ಗೆ ಆದರೆ ಏನು ತಿಂಡಿ ಮಾಡೋದು, ರಾತ್ರಿ ಆದರೆ ಏನು ಅಡುಗೆ ಮಾಡೋದು ಅನ್ನೋದೇ ಎಲ್ಲ ಹೆಣ್ಮಕ್ಳುಗಳ ಟೆನ್ಷನ್ನು. ನಿಮ್ಗೆ ಯಾರ್ಯಾರಿಗೆ ಬೆಳಗ್ಗೆ ಆದರೆ ತಿಂಡಿ ಮಾಡಬೇಕು, ಮಧ್ಯಾಹ್ನ ಅಡುಗೆ, ರಾತ್ರಿ ಅಡುಗೆ ಯಾರು ಮಾಡ್ತಾರೆ ಅಂತ ಅನ್ನಿಸ್ತತ್ತ ಅವ್ರು ಕಮೆಂಟ್ ಮಾಡ್ರಿ. ಇವತ್ತು ನಾನು ಸಿಂಪಲ್ ಆಗಿ ಒಂದು ಹೆಸರು ಕಾಳು ಗ್ರೇವಿ ಮಾಡ್ತಾ ಇದ್ದೀನಿ. ಅದ್ರ ರೆಸಿಪಿನ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಮೊದಲಿಗೆ ಮಿಕ್ಸಿಗೆ ಹಾಕೋಣಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ಒಂದು ಹಿಡಿಯಷ್ಟು ಪುದೀನ, ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ, ಶುಂಠಿ, ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಒಂದು ಈರುಳ್ಳಿ, ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಇದನ್ನೆಲ್ಲ ಹಾಕೊಂಡು ಒಂದು ಸ್ವಲ್ಪ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದಿಷ್ಟು ರುಬ್ಕೊಂಡು ಸೈಡ್ಗೆ ಇಟ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಸ್ಟವ್ ಹಚ್ಬಿಟ್ಟು ಒಂದು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ಗೆ ಒಂದು 2 ಟೀ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆ ಹಾಕಂತ ಇದ್ದೀನಿ. ಎಣ್ಣೆ ಒಂದು ಸ್ವಲ್ಪ ಕಾಯ್ದ ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಸಿಡಿತಾ ಇತ್ತಲ್ಲ, ಇವಾಗ ಒಂದು ಸ್ವಲ್ಪ ಚಟಪಟ ಅಂದಮೇಲೆ ಇದನ್ನೊಂದು ಸರಿ ಫ್ರೈ ಮಾಡ್ಕೊಂಡು ಇವಾಗ ಒಂದು ಸ್ವಲ್ಪ ಈರುಳ್ಳಿ ಹಾಕಂತ ಇದ್ದೀನಿ. ಈರುಳ್ಳಿನ ರುಬ್ಬಕ್ಕೂ ಒಂದು ಹಾಕೊಂಡಿದ್ನಲ್ಲ, ಒಗ್ಗರಣೆಗೆ ಒಂದಷ್ಟೇ ಹಾಕೊಂಡಿರೋದು ಈರುಳ್ಳಿನ ಉದ್ದಕ್ಕೆ ಹಚ್ಬಿಟ್ಟು. ಇವಾಗ ಈರುಳ್ಳಿನೂ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗೈತೆ. ಈರುಳ್ಳಿನೂ ಫ್ರೈ ಆದಮೇಲೆ ಇವಾಗ ಒಂದು 2 ಅವರ್ ಅಷ್ಟೇ ನೆನೆಸಿರೋದು ಈ ಹೆಸರು ಕಾಳನ್ನ. ಹೆಸರು ಕಾಳು ಹಾಕಂತ ಇದ್ದೀನಿ. ಹೆಸರು ಕಾಳು ಹಾಕೊಂಡ್ಮೇಲೆ ಸಿಪ್ಪೆ ಎಲ್ಲ ತೆಗೆದು 1-2 ಆಲೂಗಡ್ಡೆ ಹಚ್ಚಿಕೊಂಡಿದ್ದೆ. ಇವಾಗ ಆಲೂಗಡ್ಡೆನೂ ಅದ್ರ ಜೊತೆಗೆ ಹಾಕಂತ ಇದ್ದೀನಿ. ಇದಕ್ಕೆ ಇವಾಗ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅಡುಗೆ ಅರಿಶಿನ ಹಾಕೊಂಡು ಇದನ್ನೆಲ್ಲ ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಬೇಕು. ಹೆಸರು ಕಾಳೆಲ್ಲ ಈ ಥರ ಒಂದು ಸ್ವಲ್ಪ ಎಣ್ಣೆಲೇನೆ ಹಸಿ ವಾಸನೆ ಹೋಗೋವರೆಗೂ ಒಂದು 5 ನಿಮಿಷ ಚೆನ್ನಾಗಿ ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರ್ತದೆ. ಇವಾಗ ಇನ್ನು ರುಬ್ಬಿರೋ ಮಸಾಲೆನ ಹಾಕಂತ ಇದ್ದೀನಿ. ರುಬ್ಬಿರೋ ಮಸಾಲೆನೂ ಹಾಕ್ಕೊಂಡು ಅದಕ್ಕೆ ಇನ್ನೊಂದು ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಇವಾಗ ರುಬ್ಬಿರೋ ಮಸಾಲೆ, ಒಂದು ಸ್ವಲ್ಪ ನೀರು, ಅದನ್ನು ಎಲ್ಲ ನೀಟಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಇವಾಗ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ನೀರು ಹಾಕ್ತಾ ಇದ್ದೀನಿ. ನೀರು ಒಂದು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಹೆಸರು ಕಾಳು ಸಾಂಬಾರು ನಾವು ಹೆಂಗೆ ಮಾಡಿದ್ರೂ ಸ್ವಲ್ಪ ಗಟ್ಟಿನೇ ಆಗ್ತತೆ. ಇವಾಗ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಂಡು ಒಂದು 3 ಟೀ ಸ್ಪೂನ್ ಅಷ್ಟು ಸಾಂಬಾರು ಪುಡಿ ಹಾಕಿದ್ದೀನಿ. ನಾನಿವಾಗ ಹಾಕಿರೋದು ಮನೆಯಲ್ಲೇ ಮಾಡಿಸಿರೋ ಸಾಂಬಾರು ಪುಡಿ. ನಿಮ್ಮ ಮನೇಲಿ ಮಾಡಿಸಿರೋ ಸಾಂಬಾರು ಪುಡಿ ಇಲ್ಲ ಅಂದರೆ 2 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಖಾರದ ಪುಡಿ ಹಾಕೊಳ್ರಿ. ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಇವಾಗ ಇದನ್ನೆಲ್ಲ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ಇದನ್ನೊಂದು ಸ್ವಲ್ಪ ಕುದಿಯಕ್ಕೆ ಬಿಡಬೇಕು. ಇದು ಕುದೀತಾ ಇರೋವಾಗ ಹಚ್ಚಿಕೊಂಡಿರೋ ಟೊಮೊಟೊ ಹಾಕ್ತಾ ಇದ್ದೀನಿ. ಟೊಮೊಟೊನ ಹಾಕ್ಬಿಟ್ಟು ಇದನ್ನೊಂದು 2 ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು. ಹೆಸರು ಕಾಳು ಬೇಗನೆ ಬೇಯ್ತದೆ. ಈ ಹೆಸರು ಕಾಳು ಗ್ರೇವಿ ಬಂದು ಏನು ತರಕಾರಿ ಇಲ್ದಿದ್ದಾಗ ಕಾಳು ನೆನಾಕಿ ಬೇಗನೆ ಮಾಡ್ಬೋದು. ಸಿಂಪಲ್ ರೆಸಿಪಿ. 2 ವಿಜಿಲ್ ಕೂಗಿದ್ಮೇಲೆ ಇವಾಗ ಕುಕ್ಕರು ತೆಗ್ದಿದ್ದೀನಿ. ಕುದಿಯೋವಾಗ ಟೊಮೊಟೊ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರ್ತದೆ. ಇವಾಗ ಗ್ರೇವಿನೂ ರೆಡಿ ಆಯಿತು. ಇದಕ್ಕೆ ಚಪಾತಿ ಅಥವಾ ಪೂರಿ ಸೂಪರ್ ಕಾಂಬಿನೇಷನ್. ಅನ್ನಕ್ಕೂ ಅಷ್ಟೇ, ಅನ್ನಕ್ಕೂ ಚೆನ್ನಾಗಿರ್ತದೆ. ಪೂರಿ ಮಾಡ್ತಾ ಇದ್ದೀನಿ ನಾನು. ಪೂರಿ ಬೇಕಾದವ್ರಿಗೆ ಪೂರಿ, ಹಾಗೆ ಒಂದು ಸ್ವಲ್ಪ ಚಪಾತಿನೂ ಮಾಡ್ತಾ ಇದ್ದೀನಿ. ನೀವು ಈ ಹೆಸರು ಕಾಳು ಗ್ರೇವಿ ರೆಸಿಪಿನ ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡ್ರಿ. ಚಪಾತಿಗೆ ಅಥವಾ ಪೂರಿಗೆ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸ್ರಿ. ಏನು ತರಕಾರಿ ಇಲ್ದಿದ್ದಾಗ ಬೇಗ ಅಥವಾ ಏನಾದರೂ ಸಾಂಬಾರು ಮಾಡಬೇಕು ಅಂದಾಗ ಈ ರೆಸಿಪಿನ ಟ್ರೈ ಮಾಡ್ರಿ. ಬೇಗನೆ ಮಾಡ್ಬೋದು, ಹಾಗೆ ಟೇಸ್ಟು ಕೂಡ ಚೆನ್ನಾಗಿರ್ತದೆ. ಹೆಸರು ಕಾಳು ದೇಹಕ್ಕೂ ಕೂಡ ತಂಪು, ಆರೋಗ್ಯಕ್ಕೂ ಒಳ್ಳೇದು. ಎಲ್ರಿಗೂ ಊಟಕ್ಕೂ ಇಕ್ಕೊಟ್ಟು ಹಾಗೆ ಒಂದು ಸ್ವಲ್ಪ ಪಾತ್ರೆ ಇದ್ದಾವೆಲ್ಲ ತೊಳೆದು ಅಡುಗೆ ಮನೆನೂ ಎಲ್ಲ ಒರೆಸಿ ಅಡುಗೆ ಮನೆನೂ ಕ್ಲೀನ್ ಮಾಡಿದೆ. ಇವತ್ತಿನ ಅಡುಗೆಗೆ ಒಂದು ಸ್ವಲ್ಪ ಚಪಾತಿ, ಪೂರಿ, ಹೆಸರು ಕಾಳಿನ ಗ್ರೇವಿ ಮತ್ತೆ ಒಂದು ಸ್ವಲ್ಪ ಮೊಟ್ಟೆನೂ ಬೇಯಿಸಿದ್ದೆ. ಇನ್ನೊಂದು ಸ್ವಲ್ಪ ಮೊಟ್ಟೆ ಹುರಿದು ರೈಸು ಮಾಡಿದ್ದೆ. ಎಲ್ರಿಗೂ ಊಟಕ್ಕೂ ಇಕ್ಕೊಟ್ಟು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ನಾನು ನನ್ನ ತಂಗಿ ಊಟ ತಿನ್ನೋ ಅಷ್ಟರಲ್ಲಿ ಆಗಲೇ ಟೈಮ್ 9:45 ಆಗಿತ್ತು. ಇವಾಗ ನಾನು ಊಟ ತಿಂತಾ ಇದ್ದೀನಿ. ಚಪಾತಿ ಮತ್ತೆ ಹೆಸರು ಕಾಳು ಗ್ರೇವಿ, ಹುರಿದಿರೋ ಮೊಟ್ಟೆ ಹಾಕೊಂಡು. ನಾವು ಊಟ ತಿನ್ನೋ ಅಷ್ಟರಲ್ಲಿ ಆಗಲೇ ಬಿಗ್ ಬಾಸ್ ಬರ್ತಾ ಇತ್ತು. ನಾವು ಬಿಗ್ ಬಾಸ್ ನೋಡ್ಕೊಂಡು ಊಟ ತಿಂತಾ ಇದ್ವಿ. ಬಿಗ್ ಬಾಸ್ ಅಡ್ವರ್ಟೈಸ್ ಬಂತು ಅಂತ ಇವಾಗ ಜೀ ಕನ್ನಡ ಇಟ್ಟಿದ್ರು. ಹಾಗೆ ಬಿಗ್ ಬಾಸ್ ನೀವು ಯಾರು ಡೈಲಿ ನೋಡ್ತೀರಾ? ಹಾಗೆ ನಿಮ್ಗೆ ಬಿಗ್ ಬಾಸ್ ಅಲ್ಲಿ ಯಾವ ಕಂಟೆಸ್ಟೆಂಟ್ ಇಷ್ಟ ಅಂತ ಕಮೆಂಟ್ ಮಾಡ್ರಿ. ನಮಗೆ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ನಟ ಗೆಲ್ಬೇಕು ಅಂತ ಇಷ್ಟ. ಇವತ್ತಿನ ಈ ವ್ಲಾಗ್ ಇಷ್ಟೇ. ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ.